ಅಕ್ಕಿ ರೊಟ್ಟಿ ವಿತ್ ಕೊಬ್ಬರಿ ಚಟ್ನಿ ರೆಸಿಪಿ ನೋಡ್ಕೊಬರೋಣ. ಹಿತಾಂಕ್ಷಿ ಕಿಚನ್ ಬ್ಲಾಗಿಗೆ ಸ್ವಾಗತ. ಮಾಡುವ ವಿಧಾನ: ಮೊದಲಿಗೆ 1.5 ಕಪ್ ಅಳತೆ ತೋರಿಸ್ತಾ ಇದ್ದೀನಿ. 1.5 ಕಪ್ ಅಕ್ಕಿ ಹಿಟ್ಟು ನೀಟಾಗಿ ಸೋದಿಸ್ಕೊಂಡು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಎಲೆ ಕರಿಬೇವು, ತುರಿದ ಈರುಳ್ಳಿ, ಸಣ್ಣದಾಗಿ ತುರಿದ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿದ ತುರಿದ ಸೌತೆಕಾಯಿ, ಸಣ್ಣದಾಗಿ ತುರಿದ ಕ್ಯಾರೆಟು, 2ರಿಂದ 3 ಟೇಬಲ್ ಸ್ಪೂನು, 1ರಿಂದ 2 ಟೇಬಲ್ ಸ್ಪೂನು ಆಲೂಗಡ್ಡೆ, 1 ಕಪ್ ಆಗೋಷ್ಟು ಸಬ್ಬಸಿಗೆ, 2ರಿಂದ 3 ಟೇಬಲ್ ಸ್ಪೂನು ಕೊತ್ತಂಬರಿ ಇವನ್ನೆಲ್ಲ ಮತ್ತು ಮೆಣಸಿನ್ಕಾಯಿ ನೀಟಾಗಿ ಕಲಿಸ್ಕೋಬೇಕು. ನೀಟಾಗಿ ಎಲ್ಲವನ್ನು ಕಲಿಸ್ಕೊಂಡು ಒಂದು ಗ್ಲಾಸಷ್ಟು ನೀರನ್ನು ಕಾಯಿಸ್ಕೋಬೇಕು. ಅದನ್ನ ಸ್ವಲ್ಪ ನೀಟಾಗಿ ನಾದ್ಕೋಬೇಕು. ಸ್ವಲ್ಪ ನೀಟಾಗಿ ಚಪಾತಿ ಅದಕ್ಕೆ ನಾದಿಕೊಳ್ಳಬೇಕು. ನಾದಿಕೊಂಡು ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿ ಚಪಾತಿ ಅದಕ್ಕೆ ನಾದಿಕೊಳ್ಳಬೇಕು. ನಂತರ 1 ಟೇಬಲ್ ಸ್ಪೂನ್ ಬೇಕಾದರೆ ಎಣ್ಣೆ ಹಾಕ್ಕೋಬೋದು ನೀವು. ನೀಟಾಗಿ ನಾದಿಕೊಂಡು ಚಪಾತಿ ಹೆಂಗೆ ಅದಕ್ಕೆ ನಾದ್ಕೋತೀವಲ್ಲ ಆ ಥರ ನೀಟಾಗಿ ನಾದ್ಕೋಬೇಕು. ನಂತರ ನೋಡಿ, ಒಂದು ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಬೇಕಾದರೆ ಮಿದುಡ್ಕೋಬೋದು. ಒಂದು ಪ್ಲೇಟನ್ನು ಮುಚ್ಚಬೇಕು. 10 ನಿಮಿಷ ಕಾಲ ನೆನೆಸಬೇಕು. ನಂತರ ಪ್ಯಾನ್ ಬಿಸಿ ಮಾಡಿ ಒಂದು ಉಂಡೆ ಗಾತ್ರದಲ್ಲಿ ತಗೊಂಡು ಅಕ್ಕಿ ರೊಟ್ಟಿಯನ್ನು ನೀಟಾಗಿ ಅದಕ್ಕೆ ತಟ್ಕೊಂಡು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ತಟ್ಕೋಬೇಕು ನೀಟಾಗಿ. ಆಮೇಲೆ ಒಂದು ಪ್ಯಾನ್ ಬಿಸಿ ಮಾಡಿ ಗ್ಯಾಸ್ ಸ್ಟವ್ ಆನ್ ಮಾಡಿ ಪ್ಯಾನನ್ನು ಕಾಯಿಸ್ಕೋಬೇಕು. ನಂತರ ತಟ್ಟಿದ ರೊಟ್ಟಿಯನ್ನು ಕಾದ ಪ್ಯಾನ್ನ ಮೇಲೆ ಹಾಕಬೇಕು. ನೋಡಿ, 1 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೋಬೋದು ಬೇಕಾದರೆ ಕ್ರಿಸ್ಪಿಯಾಗಿ ಬರೋದಕ್ಕೆ. ಒಂದು 5 ನಿಮಿಷ ನೀಟಾಗಿ ಬೇಯಿಸ್ಕೋಬೇಕು. ಬೇಯಿಸಿದ್ಮೇಲೆ ನೀಟಾಗಿ ಬೇಯಿಸ್ಕೊಂಡು ನೋಡಿ ಹೆಂಗೆ ಬಂದಿದೆ. ಬ್ರೌನ್ ಕಲರ್ವರೆಗೂ ಆಗಬೇಕು. ಆ ಥರವರೆಗೂ ಬೇಯಿಸ್ಕೋಬೇಕು ನೀಟಾಗಿ. ನೋಡಿ ಎಷ್ಟು ಟೇಸ್ಟಿಯಾಗಿದೆ. ಮಕ್ಕಳಿಗೆ ಕೂಡ ಇಷ್ಟವಾಗುತ್ತೆ ಈ ಅಕ್ಕಿ ರೊಟ್ಟಿ. ಕೊಬ್ಬರಿ ಚಟ್ನಿ ಜೊತೆ ಸೂಪರ್ ಆಗಿದೆ ಕಾಂಬಿನೇಷನ್. ಟ್ರೈ ಮಾಡಿ ನೋಡಿ. ನೀಟಾಗಿ ಎಲ್ಲ ಮಕ್ಕಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಫುಲ್ ಕ್ರಿಸ್ಪಿಯಾಗೂ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ for the notification of all videos. Thank you.